ಸರಿ ಈ ಕಡೆ ತಿಳ್ಕೊಳ್ಳಿ. ಹಾ ಮೇಡಮ್ ನೀವು ಬನ್ನಿ ನೀವು ಬನ್ನಿ ಮೇಡಮ್. ಸಂತೋಷ್ ನೀವು ಮಾತಾಡ್ಬೇಡ. ಹಾ ಓಕೆ ಸರ್ ನಮಸ್ಕಾರ. ಇವತ್ತು ಶ್ರೀರಾಮನವಮಿ ವಿಶೇಷ ಸ್ವಲ್ಪ ಹೇಳಿ ಸರ್. ಹಾರ್ದಿಕ ಶುಭಾಶಯಗಳು. ಶ್ರೀರಾಮ ನಾಡಿಗೆ ಮತ್ತೆ ಹುಡುಗಿ ನಾಡಿಗೆ ಬಂದ ಪ್ರಯುಕ್ತ ಅವನ ಆಗಮನದ ಭರವಸೆಯಲ್ಲಿ ಇದ್ದು ಈ ಶುಭ ದಿನ ಶ್ರೀರಾಮ ವಾಪಸ್ ಕಾಡಿಂದ ಬಂದ ಅಂತ ಒಂದು ಪ್ರತೀತಿ. ಹಾಗಾಗಿ ಅವನ ಬರುವಿಕೆಯ ಆಗಮನದ ಅಭಿಲಾಷಿಗಳು ಅವನ ಭಕ್ತರು ಎಲ್ಲರೂ ಕೂಡ ಇವತ್ತು ದಿವಸ ರಾಮನವಮಿಯ ಈ ಶುಭ ದಿನ ಆಚರಣೆ ಮಾಡ್ತಾರೆ. ಎಲ್ಲರೂ ಕೂಡ ರಾಮನವಮಿಯ ಹಾರ್ದಿಕ ಶುಭಾಶಯಗಳು. ಸರ್ ನಮಸ್ಕಾರ. ಇವತ್ತಿನ ವಿಶೇಷ ಹೇಳಿ ಸರ್. ಶುಭಾಶಯಗಳನ್ನ ಕೊಡ್ತಾ ನಾನು ದೇವಸ್ಥಾನದ ಅಂದ್ರೆ ಈ ಒಂದು ಪುರಾತನ ನಮ್ಮ ಯಾವುದೋ ಒಂದ ಜಾತಿ ಸಮುದಾಯದಿಂದ ಸ್ಥಾಪಿಸಲ್ಪಟ್ಟು ಈ ಒಂದು ಸ್ಥಳಕ್ಕೆ ವಿಶೇಷವಾದಂತ ಮಹತ್ವ ಇದೆ. ಯಾಕೆ ಅಂತ ಹೇಳಿದ್ರೆ ಈ ಸ್ವಾಮಿಯನ್ನ ಆಂಜನೇಯ ಸ್ವಾಮಿ ಈ ಗಣಪತಿಯಿಂದ ಪ್ರತ್ಯಕ್ಷವಾಗಿ ಅವಾಗ 1958-60 ನಮ್ಮ ತಂದೆ ಪೂಜೆ ತಂದೆ ಮಾತಾಡ್ತಿರೋರು ಈ ಸಾರ್ವಜನಿಕವಾಗಿ ಪ್ರಾರಂಭ ಮಾಡಿ 60ನೇ ಇಸ್ವಿಯಿಂದಲೂ ಸತತವಾಗಿ ನಾವು ನಡ್ಕೊಂಡು ಬರ್ತಾ ಇದ್ದೀವಿ. ಕಾಲ ನಂತರ ಅವರ ಮಕ್ಕಳಾದಂತ ನಾವು ಚಂದ್ರು ಹಾಗೆ ಸುರೇಶ್ ಅವರು ಕಾಲವಾಗಿದ್ದಾರೆ. ಇವಾಗ ಆನಂದ ಆಗಿದೆ. ಇದನ್ನು ಅಪಾರ ಸಂಖ್ಯೆ ಭಕ್ತಾದಿಗಳು ಅದು ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಅಪಾರ ಸಂಖ್ಯೆ ಅರ್ಚಕರ ಸಹಯೋಗದೊಂದಿಗೆ ಈ ಪ್ರತಿ ವರ್ಷ ಈ ರಾಮನವಮಿಯನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ದಿನ ಅನ್ನ ಸಂತರ್ಪಣೆಯನ್ನು ಕೂಡ ಏರ್ಪಡಿಸಿದ್ದೀವಿ ಸ್ವಾಮಿಯ ಆವರಣದಲ್ಲಿ. ಭಕ್ತಾದಿಗಳು ಎಲ್ಲ ಬಂದ ಸಮಿತಿಯು ಸಂತೃಪ್ತವಾಗಿ ಅವರಿಗೆ ಕೋರಿಕೆಗಳು ಇಚ್ಛೆ ಈಡೇರಿಸಿಕೊಂಡು ಹೋಗುವಂತೆ ಕೋರ್ಕೊಂಡು ಭಗವಂತ ಅವರಿಗೆ